ನಮಸ್ತೆ ಕರ್ನಾಟಕ. ವಿಷಯದ ಸುದ್ದಿ ಕಾಡ್ಗಿಚ್ಚಿನಂತೆ ಹಳ್ಳಿಯ ತುಂಬ ಹಬ್ಬಿತ್ತು. ಹಳ್ಳಿಯ ಜನಕ್ಕೆ ವಿಷಯ ಬಹುಬೇಗ ತಿಳಿಯುತ್ತೆ. ಕೆಲವರು ಸತ್ಯ ಗೊತ್ತಿದ್ದವರು ಚಂದ್ರನೇ ಅವಳ ಗಂಡ ಅಂದಮೇಲೆ ಈ ಮದುವೆ ತಪ್ಪಿಲ್ಲ ಅಂದರೆ, ಇನ್ನು ಕೆಲವರು ಗೌಡರ ಮುಖಕ್ಕೆ ಮಗಳು ಮಸಿ ಬೆಳೆದು ಹೋದ್ಲು, ಒಬ್ಬಳೆ ಮಗಳನ್ನು ಜೀವಕ್ಕಿಂತ ಹೆಚ್ಚಾಗಿ ಸಾಕಿದ್ರು, ಈಗ ಏನು ಗತಿ ಇಲ್ಲದ ಈ ಚಂದ್ರನ ಮದುವೆ ಆಗಿದ್ದಾಳೆ, ಅದು ಹೇಗೆ ಅವನಂತ ಬಡ ರೈತನ ಜೊತೆ ಬಾಳ್ವೆ ಮಾಡ್ತಾಳೆ, ಅರಮನೆ ರಾಣಿ ಗುಡಿಸಲಲ್ಲಿ ಬಾಳೋದು ಸಾಧ್ಯನಾ, ಹಾಗೆ ಹೀಗೆ ಎಂಬ ಕೋಪ ತಾಪದ ಮಾತುಗಳು ಕೇಳಿ ಧರ್ಮಯ್ಯನ ಹೊಟ್ಟೆಗೆ ಬೆಂಕಿ ಹಾಕಿದಾಗಿತ್ತು. ಇಲ್ಲಿ ಒಂದು ಲೋಟವನ್ನು ಎತ್ತದ ಮಗಳು ಅಲ್ಲಿ ಗದ್ದೆಯಲ್ಲಿ ಗಂಡ ಚಂದ್ರನ ಜೊತೆ ಕಷ್ಟಪಟ್ಟರು ಖುಷಿಯಿಂದಲೇ ಕೆಲಸ ಮಾಡ್ತಿದ್ಲು. ಇಲ್ಲಿ ಕೇಶವನಿಗೆ ತಂಗಿ ಮಾಡಿದ ಅವಮಾನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ತುಳಸಿ ತನಗೆ ಸಿಕ್ಕಿಲ್ಲ ಅನ್ನೋ ದ್ವೇಷ. ಚಂದ್ರ ಮಾತ್ರ ತನ್ನ ತಂಗಿಯನ್ನು ಮದುವೆ ಆದ, ಅಪ್ಪನನ್ನು ಎದುರು ಹಾಕ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರೆ, ಆದರೆ ತನಗೆ ಮಾತ್ರ ಅವನ ತಂಗಿ ಏನು ಕೊಡಲಿಲ್ಲ, ತಾನು ಪ್ರೀತಿಸಿದವಳನ್ನು ತನ್ನಿಂದ ದೂರ ಮಾಡಿದ್ರು ಎನ್ನುವ ಹುಚ್ಚು ದ್ವೇಷ ಹೆಚ್ಚಿತ್ತು. ತುಳಸಿ ಮಾತ್ರ ನನ್ನವಳೇ ಎಂದು ಒಳಗೊಳಗೆ ಸಂಚು ಮಾಡಿದ್ದ ಕ್ರೂರಿ. ಎಷ್ಟೇ ಆದರೂ ಧರ್ಮಯ್ಯ ಮತ್ತು ಆ ಮನೆತನ ತನಗೆ ಅನ್ನ ಕೊಟ್ಟ ದೈವ, ಈಗ ಹೆಣ್ಣು ಕೊಟ್ಟ ಪುಣ್ಯವಂತರು ಎಂದು ನಂಬಿದ ಚಂದ್ರ ಆಶೀರ್ವಾದಕ್ಕಾಗಿ ಮನೆ ಬಾಗಿಲು ತನಕ ಪದ್ಮ ಬರೋದಿಲ್ಲ ಅಂದರೂ ಒತ್ತಾಯವಾಗಿ ಕರ್ಕೊಂಡು ಹೋಗಿದ್ದ. ಬಂದ ದಂಪತಿಗಳಿಬ್ಬರನ್ನ ಧರ್ಮಯ್ಯ ಮನೆಯೊಳಗೂ ಸೇರಿಸದೆ ಮಗಳು ತನ್ನ ಪಾಲಿಗೆ ಸತ್ತು ಹೋದ್ಲು ಎಂದು ತಲೆ ತೊಳೆದುಕೊಳ್ಳಲು ಹೋದ ಧರ್ಮಯ್ಯನ ಪಾದಕ್ಕೆ ನೀಲಮ್ಮ ಮತ್ತು ಲಕ್ಷ್ಮಿ ಬಿದ್ದರು. ನೀಲಮ್ಮ ಅಳುತ್ತಾ, ರೀ, ಇದು ಮಹಾಪಾಪ. ಎತ್ತು ಮಗಳು ಮುತ್ತೈದೆಯಾಗಿ ಬಾಗಿಲು ಬಳಿ ಬಂದಾಗ ಅವಳು ಸತ್ತಿದ್ದಾಳೆ ಎಂದು ತಲೆ ತೊಳೆದುಕೊಂಡ್ರೆ ಈ ಮನೆಗೆ ಶ್ರೇಯಸ್ಸಲ್ಲ. ನೀವು ಮಾಡೋ ಈ ಒಂದು ಪಾಪದಿಂದ ಇಡೀ ವಂಶ ನಿರ್ವಂಶ ಆಗುತ್ತೆ. ನಿಮ್ಮ ಕಾಲಿಗೆ ಬೀಳ್ತೀನಿ ಗೌಡ್ರೆ, ಇಂಥ ಘೋರ ಅಪರಾಧ ಮಾಡಬೇಡಿ. ಅವರಿಗೆ ಆಶೀರ್ವಾದ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹೆತ್ತ ಮಗಳ ಮೇಲೆ ಇಂಥ ಪಾಪದ ಭಾರ ಹೊರಿಸಬೇಡಿ. ಅವಳು ಕಣ್ಣೀರಿಟ್ಟರೆ ತವರು ತಂಪಾಗಿರೋಲ್ಲ ಗೌಡ್ರೆ, ನಿಮಗೆ ಕೈ ಮುಗಿವೆ ಎಂದು ಅಳುತ್ತಾ ಬೇಡಿದ್ರು. ಮಾತು ಕೇಳಿ ಎತ್ತಿದ ನೀರಿನ ಕೊಡವನ್ನು ಇಳಿಸಿದ್ರು. ಹಣದ ದರ್ಪ ಇದ್ದರೂ ತಂದೆಯಾಗಿ ಮಗಳಿಗಾಗಿ ಮನ ಮಿಡಿದಿತ್ತು. ಅಲ್ಲೇ ಕುಸಿದು ಕುಳಿತವರ ಕಣ್ಣು ನೀರಾಗಿತ್ತು. ಅವರ ಕಾಲಿಗೆ ಬಿದ್ದ ಪದ್ಮ ತಲೆಯನ್ನು ಮೆಲ್ಲ ಸವರಿದವರ ನೋಟ ಮಾತ್ರ ಆಕಾಶದ ಕಡೆಗೆ ಇತ್ತು. ಚಂದ್ರ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ಅಲ್ಲಿಂದ ತಮ್ಮ ಮನೆಗೆ ಹೋದರು. ದಿನಗಳು ಉರುಳುತ್ತಿತ್ತು. ಲಕ್ಷ್ಮಿಗೆ ಮನೆಯಲ್ಲಿ ಒಂದಲ್ಲ ಒಂದು ಮಾತು ಧರ್ಮಯ್ಯನಿಂದ ಕೇಳಿಬಂದರೂ ಅತ್ತೆ ನೀಲಮ್ಮ ಅವಳ ಪರವಾಗಿ ನಿಂತು ಅವಳನ್ನು ಕಾಪಾಡ್ತಿದ್ರು. ಹಬ್ಬಕ್ಕೆ ಸೂರ್ಯ ಮತ್ತು ಲಕ್ಷ್ಮಿ ಹಾಗೂ ಪುಟ್ಟ ಅರ್ಜುನ್ ಚಂದ್ರನ ಮನೆಗೆ ಹೊರಟರು. ಅಪ್ಪ ಧರ್ಮಯ್ಯ ಬೇಡ ಅಂದರು, ಹಬ್ಬಕ್ಕೆ ಹೋದರು. ಹರಕೆ ತೀರಿಸಿ 9ನೇ ದಿನದ ಹಬ್ಬವನ್ನು ಸಡಗರದಿಂದ ಮಾಡಿದ ಚಂದ್ರ ಮತ್ತು ಪದ್ಮ ಇಡೀ ಹಳ್ಳಿಗೆ ಹಬ್ಬದ ಊಟವನ್ನು ಅಘೋರೇಶ್ವರನ ದೇವಸ್ಥಾನದಲ್ಲೇ ಸಿದ್ಧಪಡಿಸಿದ್ರು. ಪುಟ್ಟ ಅರ್ಜುನನ್ನು ಎತ್ಕೊಂಡ ಚಂದ್ರ ಖುಷಿಯಿಂದ ಪೂರ್ತಿ ಕೆಲಸ ಮಾಡ್ತಿದ್ದ. ಮಾವನನ್ನು ನೋಡಿ ಅರ್ಜುನ್ ಕೂಡ ಅವರಂತೆ ಆಗಬೇಕು ಎಂದು ಮಾವನ ಬಳಿ ಹೇಳಿದಾಗ ಚಂದ್ರ ನಕ್ಕು, ನೀನು ಹಾಗೆ ಆಗ್ತೀಯ ಕಣೋ ಅಳಿಮಯ್ಯ ಎಂದು ಎತ್ತಿ ಮುದ್ದಾಡ್ದ. ಪದ್ಮ ಕೂಡ ಮೈತುಂಬ ಒಡವೆ ಹಾಕ್ಕೊಂಡು ಮಹಾಲಕ್ಷ್ಮಿಯಂತೆ ಕುಳಿತಿದ್ರೆ ಸೂರ್ಯನ ಕಣ್ಣು ತುಂಬಿ ಬಂದಿತ್ತು. ಚಂದ್ರ ತನ್ನ ತಂಗಿಯನ್ನು ಮಹಾರಾಣಿಯಂತೆ ನೋಡ್ಕೊಳ್ತಿದ್ದಾನೆ ಎನ್ನುವ ತೃಪ್ತಿ ಇತ್ತು. ಇನ್ನು ತುಳಸಿ ಹಬ್ಬದಲ್ಲಿ ಎಂದಿನಂತೆ ಓಡಾಡಿಕೊಂಡು ತನ್ನ ಅತ್ತಿಗೆ ಪದ್ಮ ಮತ್ತು ಅಕ್ಕ ಲಕ್ಷ್ಮಿ ಜೊತೆ ಬಂದವರು ಊಟ ತಿಂಡಿ ತೀರ್ಥ ಎನ್ನುತ್ತಾ ವಿಜಯದಶಮಿಯನ್ನು ಅದ್ದೂರಿಯಾಗಿ ಮಾಡಿದರು. ಧರ್ಮಯ್ಯ ಮಾತ್ರ ಅಂದು ಮನೆ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ನೀಲಮ್ಮ ಎಷ್ಟೇ ಹೇಳಿದ್ರು ಯಾರ ಮಾತನ್ನು ಕೇಳದ ಹಠವಾದಿ ಧರ್ಮಯ್ಯ ಮಾತ್ರ ಮಗಳು ಅಳಿಯನ ಮನೆಗೆ ಹೋಗದೆ ಕೋಪವನ್ನೇ ಸಾಧಿಸಿದ್ದ. ಹಾಗೆ ಪದ್ಮ ಪಾಲಿನ ಆಸ್ತಿ ಪತ್ರವನ್ನೆಲ್ಲ ಬರೆದಿಟ್ರು. ಮುಂದೆ ಆಕೆಗೆ ಕಷ್ಟ ಆಗಬಾರ್ದು ಎಂದು ಧರ್ಮಯ್ಯ ಯೋಚಿಸಿದ್ರು. ಮಗಳೆಂದರೆ ಧರ್ಮಯ್ಯನಿಗೆ ಜೀವ, ಆದರೆ ತನ್ನ ಹಠ ದರ್ಪದ ಮುಂದೆ ಅವಳ ಮೇಲೆ ದ್ವೇಷ ಬೆಳೆಸ್ಕೊಂಡು ಕುಳಿತಿದ್ದ. ನೀಲಮ್ಮ ಪ್ರತಿದಿನ ತನ್ನ ಮಗಳನ್ನು ನೆನೆದು ಕೊರಗಿ ಕೊರಗಿ ಧರ್ಮಯ್ಯನ ಕಣ್ತಪ್ಪಿಸಿ ಮಗಳ ಮನೆಗೆ ಹೋಗಿ ಬರ್ತಿದ್ಲು. ತಿಂಗಳು ಕಳೆದು
ಪದ್ಮ ಗರ್ಭಿಣಿ ಎಂದಾಗ ಧರ್ಮಯ್ಯನ ಕೋಪ ಕರಗಿತ್ತು. ಯಾಕೋ ಮನಸ್ಸು ಮಗಳನ್ನು ನೋಡು ಎಂದು ಹೇಳುತ್ತಿತ್ತು. ಅವಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲು ಸೂರ್ಯಪ್ಪನಿಗೆ ಹೇಳಿದ್ದ. ಆದರೆ ಚಂದ್ರ ಅದನ್ನು ಬೇಡ ಎಂದು ಹಾಗೆ ತಿರಸ್ಕರಿಸಿ ವಾಪಸ್ ಕಳಿಸ್ಕೊಟ್ಟಿದ್ದ. ಗರ್ಭಿಣಿ ಎಂದು ಅವಳಿಗೆ ಬೇಕಾದ ವ್ಯವಸ್ಥೆಯನ್ನು ಚಂದ್ರನೇ ಮುಂದೆ ನಿಂತು ಮಾಡಿದ್ದ. ಅವಳ ಇಷ್ಟ ಕಷ್ಟ ಎಲ್ಲವನ್ನ ತಿಳಿದು ಆಕೆಗೆ ಚಿಕ್ಕ ನೋವು ಆಗದಂತೆ ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ತಿದ್ದ. ಅದರಲ್ಲೂ ಆಕೆ 2 ಮಕ್ಕಳಿಗೆ ತಾಯಿ ಎಂದು ದವಾಖಾನೆಯ ಡಾಕ್ಟರ್ ಹೇಳಿದಾಗ ಚಂದ್ರ ಮತ್ತು ಪದ್ಮ ಹಾಗೆ ಪೂರ್ತಿ ಕುಟುಂಬದ ಸಂತೋಷ ದುಪ್ಪಟ್ಟಾಗಿತ್ತು. ಇನ್ನು ತುಳಸಿ ಅತ್ತಿಗೆಯನ್ನು ರಾಣಿ ಹಾಗೆ ನೋಡ್ಕೊಳ್ತಿದ್ಲು. ಮನೆಯಲ್ಲಿ ಒಂದು ಕೆಲಸವನ್ನು ಮಾಡಲು ಬಿಡ್ತಿರಲಿಲ್ಲ. ತುಳಸಿಗೂ ಬಹಿರಾಗೂ ಮದುವೆ ಮಾತುಕತೆ ನಡೆದಿತ್ತು. ಧರ್ಮಯ್ಯಗೆ ಈಗ ಊರಿನವರ ಮುಂದೆ ತನ್ನ ಮರವಾದೆ ಹೋಗಬಾರ್ದು ಎಂದು ಚಂದ್ರ ಬೇಡ ಬೇಡ ಎಂದರು. ನೀಲಮ್ಮ ಕೈಯಲ್ಲಿ ಕದ್ದು ಮುಚ್ಚಿ ಎಲ್ಲವನ್ನ ಮಗಳಿಗಾಗಿ ಕಳಿಸ್ತಿದ್ರು. 7ನೇ ತಿಂಗಳ ಸೀಮಂತ ಮಾಡಲು ಮಗಳನ್ನು ಮನೆಗೆ ಕರ್ಕೊಂಡು ಬರಲು ಧರ್ಮಯ್ಯ ಸೂರ್ಯನಿಗೆ ಹೇಳಿದಾಗ ಸೂರ್ಯ ಯೋಚಿಸಿ ಸರಿ ಅಪ್ಪಯ್ಯ ಕರ್ಕೊಬರ್ತೀನಿ, ಆದರೆ ಮತ್ತೆ ನೀನು ಆ ಚಂದ್ರನೆದುರು ಹಾಕೋಬೇಡ. ಈಗ ಅವನು ನಿನ್ನ ಅಳಿಮಯ್ಯ, ನೀನೇ ಕಾಲು ತೊಳೆದು ಈ ಮನೆಗೆ ಕರ್ಕೊಂಡು ಬರಬೇಕಪ್ಪಯ್ಯ. ಎಂದು ಅಪ್ಪನಿಗೆ ತನಗೆ ತಿಳಿದಷ್ಟು ಬುದ್ಧಿ ಮಾತು ಹೇಳಿದ್ದ. ಸೂರ್ಯ ತೋಟದ ಮನೆಗೆ ಹೋಗಿ 7 ತಿಂಗಳ ಗರ್ಭಿಣಿ ಪದ್ಮಾಳನ್ನು ನೋಡಿ ಕಣ್ತುಂಬಿಕೊಂಡಿದ್ದ. ಮನೆ ಎಷ್ಟೇ ಹತ್ತಿರ ಇರಲಿ ತಂಗಿಯನ್ನು ನೋಡಿದಾಗಲೆಲ್ಲ ಕಣ್ತುಂಬಿಕೊಳ್ತಿತ್ತು. ಸೂರ್ಯಪ್ಪನಿಗೆ ಪದ್ಮ ಅಂದರೆ ಜೀವ. ಚಿಕ್ಕದ್ರಿಂದ ಹೆಗಲ ಮೇಲೆ ಹೊತ್ತು ಬೆಳೆಸಿದ್ದ ಕೂಸಿನ ಹೊಟ್ಟೆಯಲ್ಲಿ ಮರಿ ಕೂಸುಗಳು ಎಂದು ನಕ್ಕು ಅವಳ ಹತ್ರ ಮಾತಾಡಿ ಕುಳಿತ. ಅಷ್ಟರಲ್ಲಿ ಚಂದ್ರ ಕೂಡ ಗದ್ದೆ ಕೆಲಸ ಮುಗಿಸಿ ಬರಲು ಸೂರ್ಯಪ್ಪ ಸ್ವಲ್ಪ ಹೊತ್ತು ಮಾತಾಡಿ ವಿಷಯಕ್ಕೆ ಬಂದಿದ್ದ. ಸೀಮಂತ ಮಾಡಿದವರಿಗೆ ಕರ್ಕೊಂಡು ಹೋಗ್ತೇವೆ ಎನ್ನಲು ಚಂದ್ರ ಕೋಪದಲ್ಲಿ ಏನು ಸೂರ್ಯಪ್ಪ ನೀನು, ಮಾವ ಮೊದಲೇ ಗುರ್ರಂತಾರೆ, ಅಲ್ಲದೆ ಒಂದು ಕೂಸಿಲ್ಲ ಕಣಪ್ಪ, 2 ಹೊಟ್ಟೆಲಿವೆ. ಇಲ್ಲೇ ಇರಲಿ, ಅವಳಿಗೆ ನಾನು ಆ ಬೆಟ್ಟದ ಶಿವಪ್ಪನಾಗೆ ಕಾವಲು ಕಾಯುವೆ ಸೂರ್ಯ. ನಾನು ನನ್ನ ಹೆಂಡ್ರನ್ನ ಎಲ್ಲಿಗೂ ಕಳ್ಸೋಕ್ಕಿಲ್ಲ. ನೀನು ಊಟ ಮಾಡಿಕೊಂಡು ಬಿಡೋ ಗಾಡಿನ ಅಷ್ಟೇಯ ಎಂದು ಹೇಳಿ ಗುಡುಗ್ದ. ಸೂರ್ಯ ಒಂದಿಷ್ಟು ಮಾತಾಡಿ ನಂತರ ಊಟ ಮಾಡಿ ಮತ್ತೆ ಕೈ ಮುಗಿದು ಚಂದ್ರನ ಮುಂದೆ ಬೇಡಿದ್ದ. ಏನೋ ನೀನು, ಅವರೇನೋ ದೊಡ್ಡವರು, 4 ಮಾತು ಬರ್ತದೆ ಹೋಯ್ತದೆ. ಅಪ್ಪಯ್ಯನ ಗುಣ, ಕೋಪ, ತಾಪ ಗೊತ್ತಿದ್ದು ಹೀಗಾಡ್ತೀಯಲ್ಲ. ಈ ಸಮಯದಲ್ಲಿ ತವರು ಮನೆ ಗರ್ಭಿಣಿಗೆ ಬೆಚ್ಚಿಗೆ ಕಣೋ. ಕೈ ಮುಗಿದು ಅಪ್ಪಯ್ಯನ ಸಲುವಾಗಿ ನಾನು ಕ್ಷಮೆ ಕೇಳ್ತೀನಿ ಕಣ್ಲ. ತಂಗ್ಯವನ್ನ ಕಳಿಸ್ಕೊಡು. ಚಿನ್ನಮ್ಮ ನಮ್ಮನೆ ಮಹಾಲಕ್ಷ್ಮಿ, ಅವಳಿಲ್ಲದೆ ಮನೆಯೆಲ್ಲ ಬಿಕೋ ಅಂತಿದೆ ಕಣ್ಲ. ಬೇಡ ಅನ್ಬೇಡವೋ, ಅಮ್ಮ ಅಪ್ಪ ಮಗಳಿಗ ಕಾಯ್ತಿದ್ದಾರೆ. ಅಪ್ಪಯ್ಯನಿಗೆ ಪದ್ಮ ಅಂದರೆ ಪ್ರಾಣ. ಇವಳು ಮನೆ ಬಿಟ್ಟು ಬಂದಾಗಲಿಂದ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ಪದ್ಮ ಆ ಮನೆಗೆ ಬಂದರೆ ಮತ್ತೆ ಎಲ್ಲವೂ ಸರಿಯಾಗುತ್ತೆ ಎಂದು ಕಣ್ಣೀರು ಹಾಕುತ್ತಲೇ ತನ್ನ ತಂದೆಯಿಂದ ಆದ ತಪ್ಪಿಗೆ ಕೈ ಮುಗಿದು ಕ್ಷಮೆಯನ್ನು ಕೇಳಿದ್ದ. ಸೂರ್ಯಪ್ಪ ಬೇಡ್ತಿದ್ದ ಕೈಗಳನ್ನು ಅಪ್ಪಿ ಹಿಡಿದ ಚಂದ್ರ ಪದ್ಮಳ ಮುಖ ನೋಡಲು ಹೋಗ್ತೀಯಾ ಎಂದು ಕಣ್ಣಲ್ಲೇ ಕೇಳಲು ಅವಳು ಹ್ಞೂ ಎಂದು ಕಣ್ಣಲ್ಲೇ ಉತ್ತರಿಸಿದ್ಲು. ಅಂತೂ ಸೂರ್ಯಪ್ಪನ ಒತ್ತಾಯಕ್ಕೆ ಮಡಿದು ಚಂದ್ರ ಅವಳನ್ನು ಕಳಿಸ್ಕೊಟ್ಟಿದ್ದ. ದಿನ ಹೋಗಿ ನೋಡ್ಕೊಂಡು ಬಂದರೂ ಹೆಂಡತಿ ಇಲ್ಲದೆ ಮನೆ ಬಿಕೋ ಅಂತಿತ್ತು. ಕೇಶವನ ಮದುವೆ ಕೂಡ ನಿಶ್ಚಯ ಆದಾಗ ಚಂದ್ರ ಸೂರ್ಯ ಮುಂದೆ ನಿಂತು ಎಲ್ಲವನ್ನ ಮಾಡಿದ್ರು. ಮದುವೆ ಆದ ರಾತ್ರಿ ತುಳಸಿಯನ್ನು ಹಾಳು ಮಾಡಿದ ಕೇಶವ ತನಗೆ ಗೊತ್ತಿಲ್ಲದಂತೆ ನಟಿಸಿದ್ದ. ಸೂರ್ಯಪ್ಪ ಅವಳನ್ನು ಕಾಪಾಡ್ದ. ಹೀಗೆ ದಿನ ಕಳೆದು ತುಳಸಿ ಗರ್ಭಿಣಿ ಎಂದಾಗ ಸಂತೋಷದಿಂದ ನಗುನಗ್ತಿದ್ದ ಧರ್ಮಯ್ಯ ಮತ್ತು ಚಂದ್ರನ ನಡುವೆ ಮತ್ತೊಮ್ಮೆ ದ್ವೇಷ ಬೆಳೀತು. ಒಂದು ದಿನ ಊಟ ಕುಳಿತ ಚಂದ್ರನನ್ನ ಧರ್ಮಯ್ಯ ಕರೆದ್ರು. ತನ್ನ ಹೆಂಡತಿ ಪದ್ಮಾಗೆ ಊಟ ಮಾಡಲು ಹೇಳಿ ತಾನು ಎದ್ದು ಹೊರಗೆ ಬಂದಿದ್ದ. ನೀಲಮ್ಮ ಅವನ ಕೈ ಹಿಡಿದು ಇರು ಕೂಸೆ, ಊಟ ಮಾಡು, ಆಮೇಲೆ ಹೋಗಪ್ಪ, ನಿಮ್ಮ ಮಾವಯ್ಯ ಏನು ಓಡ್ ಹೋಗಲ್ಲ ಅಂದ್ರು. ಕೇಳದೆ ಮಾವಯ್ಯನ ಮೇಲೆ ಗೌರವ ಪ್ರೀತಿಯಿಂದ ಅತ್ತೆಗೆ ಸಮಾಧಾನ ಹೇಳುತ್ತಾ ಮೊದಲು ಮಾವ ಅತ್ತೆಮ್ಮ
ಆಮೇಲೆ ನೀವು ಬಡಿಸು, ನಾನು ತಿಂತೀನಿ, ಸರಿನಾ ಎಂದು ಕೈ ತೊಳೆದು ಎದ್ದು ಹೋದ. ಧರ್ಮಯ್ಯ ಚಂದ್ರನ ಕರೆದು ಮತ್ತೆ ತುಳಸಿ ಬಗ್ಗೆ ಹೇಳಿ ಅವಮಾನ ಮಾಡಿದ್ರು. ಏನ್ಲ ಚಂದ್ರ, ನ್ಯಾಯ ನೀತಿ ಅಂತಿದ್ದೆ, ನಿನ್ನ ತಂಗಿ ಗನಂದಾರಿ ಕೆಲಸ ಮಾಡಿಕೊಂಡು ಬಸರಾಗಿದ್ದಾಳೆ. ಹೀಗೆ ಆದರೆ ಹೆಂಗೆ ಚಂದ್ರ? ನೀನು ನನ್ನ ಅಳಿಮಯ್ಯ, ಎಲ್ಲದಕ್ಕೂ ಹೆಚ್ಚಾಗಿ ಬೀಗರು. ಈ ಮನೆಯಲ್ಲಿ ಸಂಸ್ಕಾರ ಇರುವವರು ಮಾತ್ರ ಕಣಪ್ಪ ಇನ್ನು ಬದುಕಿರೋದು ಎಂದು ಚಂದ್ರನಿಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತನಾಡಿದ್ರು. ತಮ್ಮ ಮಗನಿಂದಲೇ ಈ ಗತಿ ಬಂದಿದೆ ಎಂದು ಧರ್ಮಯ್ಯನಿಗೆ ತಿಳಿದಿಲ್ಲ. ಒಟ್ಟಿನಲ್ಲಿ ತನ್ನ ಮಗಳನ್ನು ಮೋಸ ಮಾಡಿ ಮದುವೆಯಾದ ಎಂಬ ಕೋಪದಲ್ಲಿ ಧರ್ಮಯ್ಯ ಬಾಯಿಗೆ ಬಂದಿದ್ದೇ ಚಂದ್ರನಿಗೆ ಮಾತಾಡಿದ್ದ. ಲಕ್ಷ್ಮಿ ಮತ್ತು ನೀಲಮ್ಮ ಕಣ್ ತುಂಬಿಕೊಂಡ್ರೆ ಅದಕ್ಕೆ ಉಪ್ಪಿನಕಾಯಿಯಂತೆ ರಾಧಾ ಕೂಡ ಗೊಣಕ್ಕಾಡಿದ್ಲು. ಪದ್ಮ ಅಡುಗೆ ಮನೆಯಲ್ಲಿ ಊಟ ಮಾಡ್ತಿದ್ಲು. ಇವೆಲ್ಲದರ ಅರಿವು ಆಕೆಗೆ ಇರಲಿಲ್ಲ. 9 ತಿಂಗಳು ಪೂರ್ತಿ ತುಂಬಿದ ಗರ್ಭಿಣಿ ಪದ್ಮಗೆ ಮಕ್ಕಳು ಇನ್ನೂ ಬೇಗ ಆಗೋದ್ರಲ್ಲಿತ್ತು. ಅದಕ್ಕಾಗಿ ತವರು ಮನೆಯಲ್ಲಿ ತುಂಬ ಕಾಳಜಿಯಿಂದ ಅವಳನ್ನು ಎಲ್ಲರೂ ನೋಡ್ಕೊಳ್ತಿದ್ರು. ಆಗಷ್ಟೇ ಬಂದ ಸೊಸೆ ರಾಧಾ ಪದ್ಮ ಮುಂದೆ ಬಾಯಿ ಬಿಡಲು ಭಯ ಬೀಳ್ತಿದ್ಲು. ಪದ್ಮ ಅವಳು ಒಂದು ಹೇಳಿದರೆ 10 ಹೇಳಿ ಮುಖಕ್ಕೆ ಮಂಗಳಾರತಿ ಮಾಡ್ತಿದ್ಲು. ಇನ್ನು ಕೇಶವ ತನ್ನ ಮೋಸದ ಆಟ ಕದ್ದು ಮುಚ್ಚಿ ತುಳಸಿ ಬದುಕಿನಲ್ಲಿ ಆಡ್ತಾ ಮನೆಯಲ್ಲಿ ಒಳ್ಳೆಯವನಾಗಿ ನಟಿಸುತ್ತಲೇ ಇದ್ದ. ಸತ್ಯ ಗೊತ್ತಿದ್ದ ಸೂರ್ಯಪ್ಪ ತುಳಸಿಗೆ ಒಂದು ಮನೆ ಮಾಡಿಕೊಟ್ಟಿದ್ದ. ದಿನ ಹೋಗಿ ಬಂದು ಮಾಡ್ತಿದ್ದ. ಇದು ಧರ್ಮಯ್ಯನ ಕೋಪಕ್ಕೆ ಇನ್ನಷ್ಟು ಹೆಚ್ಚು ಕಾರಣವಾಗಿತ್ತು. ತುಳಸಿ ಸೂರ್ಯನನ್ನು ಬಲೆಗಾಕೊಂಡಿದ್ದಾಳೆ ಎಂದು ಅಂದ್ಕೊಂಡಿದ್ರು. ಆದರೆ ಕತೆ ಬೇರೆಯೇ ನಡೆದಿತ್ತು. ತಮ್ಮ ಇನ್ನೊಬ್ಬ ಋಣವಂತ ಅಂದ್ಕೊಂಡ ಕೇಶವನ ಗೋಮುಖ ವ್ಯಾಘ್ರತನ ಎಷ್ಟೋ ವರ್ಷಗಳ ಮೇಲೆ ಅರ್ಜುನ್ನ ನ್ಯಾಯ ತೀರ್ಪಲ್ಲಿ ಹೊರಬಂದಿತ್ತು. ಧರ್ಮಯ್ಯನ ಮಾತು ಕೇಳಿ ಚಂದ್ರನಿಗೆ ಮನಸ್ಸಿಗೆ ಮತ್ತೆ ನೋವಾಗಿತ್ತು. ಒಳಗಿದ್ದ ಹೆಂಡತಿಯನ್ನು ಜೋರಾಗಿ ಕೂಗ್ದ. ಪದ್ಮ, ಪದ್ಮ, ಬಾಮ ಅವ್ರಿಗೆ ಎಂದಾಗ ಕೈ ತೊಳೆದು ಓಡಿ ಬಂದ್ಲು. ಚಂದ್ರ ಅವಳ ಕೈಯನ್ನು ಹಿಡಿದು ತುಂಬಿದ ಹೊಟ್ಟೆ ಸವರುತ್ತಾ, ಪದ್ಮ, ನಿಂಗೆ ಒಂದು ಮಾತು ಹೇಳುವೆ. ಈ ಸಮಯದಲ್ಲಿ ನೋವು ಕೊಡ್ತಾ ಇದ್ದೀನಿ ಕಣಮ್ಮ, ನನ್ನ ಕ್ಷಮಿಸ್ಬಿಡು. ಆದರೆ ವಿಧಿ ಇಲ್ಲ ಕಣೆ. ನಿಂಗೆ ನಾನು ಬೇಕು ಅಂದರೆ ಇವತ್ತಿಗೆ ಈ ಮನೆ ಋಣ ತೀರ್ತು ಅಂತ ನನ್ನ ಜೊತೆ ಮಾತ್ರ ಬದುಕಬೇಕು. ಇನ್ನು ಈ ದಿಕ್ಕಿಗೆ ಮುಖ ಕೂಡ ಹಾಕಿ ಮಲಗೋಲ್ಲ ಅಂತ ಮಾತು ಕೊಡು ಬಂಗಾರ. ಇಲ್ಲ ನನ್ನ ಮರೆತು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಸುಖವಾಗಿರು. ಹಾಗೆ ನನ್ನ ತಂಗಿ ಮಾಡಿದ ಕೆಲಸಕ್ಕೆ ಅವಮಾನ ಮಾಡಿದ್ದು ಸಾಕು. ಅವಳನ್ನು ಮನೆಯಿಂದಲೇ ಹೊರ ಹಾಕಿರುವೆ. ಇನ್ನು ನನಗೂ ತುಳಸಿಗೂ ಯಾವ ಸಂಬಂಧ ಇಲ್ಲ. ಇರೋದು ಒಬ್ಬಳೇ ತಂಗಿ ಲಕ್ಷ್ಮಿ ಮಾತ್ರ. ಇನ್ನು ಈ ಮನೆ ಋಣ ಕೂಡ ಮುಗೀತು. ನಿಮ್ಮ ಅಣ್ಣ ಸೂರ್ಯಪ್ಪ ನನ್ನ ಗೆಳೆಯನೇ. ತುಳಸಿಗೆ ಮನೆ ಮಾಡಿ ಎಲ್ಲೋ ಸಂಸಾರ ಮಾಡ್ತಿದ್ದಾನೆ ಅಂದಮೇಲೆ ಮಾವಯ್ಯನಿಗೆ ಸತ್ಯ ಕಾಣ್ತಿಲ್ವೇ? ಇನ್ನು ಸಾಕು, ನಿಮ್ಮ ಮಾತು ಕೇಳಿ ಕೇಳಿ ಇಷ್ಟು ದಿನ ಬದುಕಿರುವೆ. ಬಾ ಪದ್ಮ, ಹೊರಡುಮ. ನಿಮ್ಮ ಅಣ್ಣನನ್ನ ಸ್ನೇಹಕ್ಕೂ ಮಸಿಬಳದಾಗಿದೆ ಎಂದು ಹೋಗ್ತಿದ್ದವನ ಹಿಂದೆಯೇ ಅಳುತ್ತಾ ಹೋಗಿದ್ಲು. ಸೂರ್ಯಪ್ಪ ಯಾವ ತಪ್ಪು ಮಾಡ್ದ. ತುಳಸಿ ಮಗುಗೆ ಅವನೇ ತಂದೆ ಎಂಬ ಸುಳ್ಳಿಗೆ ಗುರಿಯಾಗಿದ್ದ. ಪದ್ಮ ತನ್ನ ಗಂಡ ಚಂದ್ರನ ಕೈಯನ್ನು ಹಿಡಿದು ಹೋಗೋ ಮುನ್ನ ತನ್ನ ಅಪ್ಪನನ್ನು ಕಣ್ತುಂಬಿಕೊಂಡು ಕೋಪದಲ್ಲಿ ನೋಡಿದ್ಲು. ಅಪ್ಪಯ್ಯ, ತಪ್ಪು ಮಾಡಿಬಿಟ್ಟೆ. ನೀನು ತಪ್ಪು ಮಾಡಿಬಿಟ್ಟೆ ಕಣಪ್ಪಯ್ಯ. ಈ ದಿನ ತಲೆಯಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಊಟಕ್ಕೆ ಅಂತ ಕರೆದು ಹನಿ ನೀರು ಕೊಡದೆ ನ್ಯಾಯಮೂರ್ತಿ ನನ್ನ ಬಾವಯ್ಯನಿಗೆ ಅವಮಾನ ಮಾಡಿಬಿಟ್ಟೆ. ಇನ್ನು ನನ್ನ ಗೆಳತಿ ತುಳಸಿ ಹೊಟ್ಟೆಯಲ್ಲಿ ಬೆಳೀತಿರೋ ಕೂಸು ಸೂರ್ಯ ಅಣ್ಣನದು ಅಂತ ಗೊತ್ತಾದರೆ ಅವನ ಕೊಲೆ ಈ ನನ್ನ ಕೈಯಲ್ಲೇ. ಅರ್ಥ ಆಯ್ತಾ? ದೇವರಂತ ಅತ್ತೆಗೆ ಲಕ್ಷ್ಮಿ ಹೀಗೆ ಮೋಸ ಮಾಡಿ ಮುಗ್ಧ ತುಳಸಿಯನ್ನು ಗರ್ಭಿಣಿ ಮಾಡಿ ಚಂದ್ರನಂತ ಭಾವನ ಸ್ನೇಹಕ್ಕೆ ಸೂರ್ಯ ಅಣ್ಣ ಮಾತ್ರ ಅಲ್ಲ, ಈ ಮನೆಯವರೆಲ್ಲ ಸೇರಿ ಅವಮಾನ ಮಾಡಿದ್ದೀರಿ. ಇದಕ್ಕೆಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಎಂದು ಹೇಳ್ದವಳು ಕಣ್ಣೀರಿಡುತ್ತಾ ಕೋಪದಲ್ಲಿ, ಚಂದ್ರಣ್ಣನ ಬಗ್ಗೆ ಇವ್ರು ಯಾವತ್ತೂ ತಿಳ್ಕೊಳ್ಳಲ್ಲ. ಈ ಮನೆ ಋಣ ತೀರ್ತು ಕಣೋ ಬಾವ. ನನಗೆ ನೀನು ಸಾಕು. ನೀನೆಲ್ಲಿರ್ತೀಯ ಅದೇ ನನಗೆ ದೇವಸ್ಥಾನ ಬಾವ. ತುಳಸಿ ಯಾವ ತಪ್ಪು ಮಾಡಿರೋಕ್ಕಿಲ್ಲ.
ಆ ನಂಬಿಕೆ ನನಗಿದೆ. ಇಲ್ಲೇನೋ ಬೇರೆ ಆಟ ನಡೆದೈತೆ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಕ್ಕಿಲ್ಲ ಅಂದ್ಕೊಂಡ್ರೆ ಅದು ತಪ್ಪು ಎಂದು ಕೇಶವನ ಮೇಲೆ ಅನುಮಾನ ಬಂದು ಅವನನ್ನು ಕೆಕ್ಕರಿಸಿ ನೋಡಿದ್ಲು. ಆದರೆ ಯಾವ ಸಾಕ್ಷಿ ಇಲ್ಲದೆ ಮಾತಾಡಬಾರದು ಎಂದು ಚಂದ್ರನ ಜೊತೆ ಕೋಪದಲ್ಲಿ ನಡೆದಿದ್ಲು. ಕೇಶವನಿಗೆ ಭಯ ಶುರುವಾಗಿತ್ತು. ಪದ್ಮ ಎಲ್ಲಿ ಕಂಡುಹಿಡಿತಾಳೆ ಎಂದು. ಮೊದಲು ತುಳಸಿಗೆ ಎದುರಿಸಬೇಕು, ಬಾಯಿ ಬಿಡದಂತೆ ನೋಡ್ಕೊಳ್ಬೇಕು, ಇಲ್ಲ ಚಂದ್ರ ತನ್ನ ಜೀವ ಸಮೇತ ಉಳಿಸಲ್ಲ ಅಂತ ನಿರ್ಧರಿಸ್ತಾ ಮನೆ ಬಿಟ್ಟು ಹೋದ ಅಳಿಮಯ್ಯ ಮತ್ತು ಪದ್ಮಾಳನ್ನು ನೋಡುತ್ತಾ ನೀಲಮ್ಮ ಅಲ್ಲೇ ಕುಸಿದು ಕುಳಿತವಳು. ಗಂಡ ಧರ್ಮನಿಗೆ, ಗೌಡ್ರೆ ಇದೇನು ಮಾಡಿದ್ರಿ ನೀವು? ಸತ್ಯ ಗೊತ್ತಿದ್ದು ಯಾಕೆ ಆ ಚಂದ್ರನಿಗೆ ಹಿಂಸೆ ಕೊಡ್ತಿದ್ದೀರಾ? ನಮ್ಮ ಮಗಳು 9 ತಿಂಗಳ ಗರ್ಭಿಣಿ ಗೌಡ್ರೆ. ಕಣ್ಣೀರು ಹಾಕ್ತಾ ತವರು ಮನೆಯಿಂದ ಹೋಗಿದ್ದಾಳೆ. ಇನ್ನು ಮುಗೀತು. ಈ ಮನೆ ಸಂತೋಷ ನೆಮ್ಮದಿ ಎಲ್ಲವೂ ಮಣ್ಣಾಯಿತು. ರೀ, ಒಂದು ವೇಳೆ ನಮ್ಮ ಮಗ ಸೂರ್ಯನೇ ತುಳಸಿ ಮಗುಗೆ ಅಪ್ಪ ಆಗಿದ್ರೆ ಆಗೇನು ಮಾಡ್ತಿದ್ದೀರಾ ಎಂದು ಅಳುತ್ತಾ ಕಣ್ಣೀರಿಟ್ರು. ಲಕ್ಷ್ಮಿ ಮಾತ್ರ ಸೂರ್ಯ ಈ ರೀತಿ ಮಾಡಿರಲ್ಲ ಅನ್ನೋದು ಬಲವಾಗಿ ನಂಬಿದ್ಲು. ಆದರೂ ಮನಸ್ಸಿನ ಮೂಲೆಯಲ್ಲಿ ಸಣ್ಣ ಅನುಮಾನ ಇತ್ತು. ಧರ್ಮಯ್ಯ ಅಲ್ಲೇ ಕುಳಿತು ಸೂರ್ಯನ ಎಂದು ಯೋಚಿಸಿದ್ರು. ನೀಲಮ್ಮ ಅಳುತ್ತಾ ಪದ್ಮಾಳನ್ನ ಕರೀರಿ ಎಂದು ಕೂಗುತ್ತಲೇ ಇದ್ಲು. ಆದರೆ ಏನು ಪ್ರಯೋಜನ? ಅವರ ಕೂಗನ್ನು ಆ ಮನೆಯ ಗಂಡಸು ಧರ್ಮಯ್ಯನಿಗೆ ಕೇಳೋದೇ ಇಲ್ಲ. ಹೆತ್ತ ಹೊಟ್ಟೆ ನೀಲಮ್ಮರವರಿಗೆ ಮಗಳು ಹೀಗೆ ನೀರು ಕುಡಿಯದೆ ಅರ್ಧ ಊಟಕ್ಕೆದ್ದೋಗಿದ್ದು ಸಹಿಸಲಾಗಲಿಲ್ಲ. ಇನ್ನು ದೇವ್ರಂಥ ಅಳಿಮಯ್ಯನನ್ನು ಈ ಮನೆ ಒಂದು ದಿನಕ್ಕೂ ಗೌರವ ಕೊಟ್ಟಿಲ್ಲ ಅನ್ನೋದು ನೀಲಮ್ಮನವರಿಗೆ ಕಣ್ಣೀರು ತರಿಸಿತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.